ವೈದೇಹಿ ಅಂತ ಹೇಳ್ಬೇಕು ಅಂದ್ರೆ ಅಮ್ಮನ ಬಗ್ಗೆ ನಾನು ತಿಳ್ಕೋಬೇಕು. ಎಲ್ಲಿದ್ಯಾ ಅಮ್ಮ? ದಶರಥ ರಾಮ್ ಅವ್ರ ಮನೆ ಮದ್ವೆ, ಅಣ್ಣನ ಮನೇಲಿ ಮದ್ವೆನಾ? ಅಣ್ಣ! ಎಲ್ಲ ನನ್ನ ದುರಾದೃಷ್ಟ ಅಷ್ಟೇ. ಅಣ್ಣನ ಮನೇಲಿ ನಾನು ಅಷ್ಟೊತ್ತಿದ್ರು ಕೂಡ ಅದು ಅಣ್ಣನ ಮನೆ ಅಂತ ಗೊತ್ತೇ ಆಗ್ಲಿಲ್ವಲ್ಲ. ಮತ್ತೆ ಯಾಕೆ ನನ್ನನ್ನ ಈ ನರ್ಕಕ್ಕೆ ತಂದ್ಬಿಟ್ಟೆ? ಇಷ್ಟು ದಿವಸ ನನ್ನ ಕುಟುಂಬದವರಿಂದ ದೂರ ಮಾಡಿದ್ದು ಸಾಕಾಗಿಲ್ವಾ? ಇನ್ನು ಎಷ್ಟು ದಿನ ನನಗೆ ಶಿಕ್ಷೆ? ನಂಗೇನು ಬೇಕಾಗಿಲ್ಲ. ಇನ್ನು ಎಷ್ಟು ದಿನ ನನಗೆ ಚಿತ್ರಹಿಂಸೆ? ಬಿಡಂಗಿದ್ರೆ ಬಿಡಕ್ ಹೇಳು, ಇಲ್ಲ ಅಂದ್ರೆ ಇಲ್ಲೇ ಸಾಯ್ಸಕ್ ಹೇಳು. ಏನೋ ತಿಂತಾ ಇಲ್ವಾ? ಊಟ ಮಾಡಲ್ವಂತೆ. ನನ್ ಮೇಲಿನ ಕೋಪನ ಅನ್ನದ ಮೇಲೆ ಯಾಕೆ ತೋರಿಸ್ತಾ ಇದೀಯ ಶಾಂತಾದೇವಿ? ತಿನ್ನು. ಸಾಯಿಸ್ತೀನಿ ಕಡೆ, ನಾನು ನಿನ್ನ ಸಾಯಿಸ್ತೀನಿ. ನಾನು ನಿನ್ಗೆ ಏನು ಅನ್ಯಾಯ ಮಾಡಿದ್ದೆ? ಯಾಕೆ ನನಗಿಂತ ಹಿಂಸೆ ಕೊಡ್ತಿದ್ಯಾ? ನನ್ನಿಂದ ನನ್ನ ಗಂಡನ್ ಕಿತ್ಕೊಂಡೆ, ನನ್ನ ಮಗುನ ನನ್ನಿಂದ ದೂರ ಮಾಡಿದೆ. ಇನ್ನು ನಿನ್ಗೇನ್ ಬೇಕೆ? ಈ ತರ ದಿನ ಸಾಯಿಸೋ ಬದಲು ಒಂದೇ ಸಲ ಸಾಯಿಸ್ಬಿಡು. ನನ್ನನ್ನು ಕೊಂದ್ಬಿಡು ಚಂಚಲ, ನನ್ನನ್ನು ಕೊಂದ್ಬಿಡು. ಏಯ್, ಬಾಯ್ ಮುಚ್ಚು. ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದಿದ್ರೆ ಯಾವತ್ತೋ ಸಾಯಿಸ್ತಾ ಇದ್ದೆ ಶಾಂತ. ಆದ್ರೆ ನಿನ್ನಿಂದ ತುಂಬಾ ಕೆಲಸ ಆಗ್ಬೇಕು. ಇಷ್ಟು ದಿನ ನಿನ್ಗೆ ಹಿಂಸೆ ಕೊಟ್ಟಿದ್ದಕ್ಕೆ ಸಂಕಟ ಪಡ್ತಾ ಇದೆಯಾ ಅಲ್ವಾ? ನಿನ್ಗೊಂದು ಒಳ್ಳೆ ವಿಷಯ ಹೇಳ. ನಿನ್ ಮಗಳು ಇನ್ನೂ ಬದುಕಿದಾಳೆ. ನಿಜನಾ? ನನ್ ಮಗಳು ಬದುಕಿದಾಳ? ಎಲ್ಲಿದ್ದಾಳೆ ಚಂಚಲ? ಒಂದ್ಸಲ ತೋರ್ಸು, ಒಂದೇ ಒಂದ್ಸಲ ತೋರ್ಸ್ಬಿಡು ಚಂಚಲ. ತೋರಿಸ್ತೀನಿ. ಇವತ್ತೋ ನಾಳೆನೋ ನನ್ನ ಹತ್ರ ಬರ್ಲೇಬೇಕು. ಬರ್ತಿದ್ ಹಾಗೆ ನಿನ್ ಹತ್ರನೇ ಕರ್ಕೊಂಡ್ ಬರ್ತೀನಿ. ಆದ್ರೆ ನಿನ್ ಮಗಳು ಬಂದಾಗ ಮಾತಾಡೋದಕ್ಕೆ ಶಕ್ತಿ ಬೇಕಲ್ವಾ? ಮೊದ್ಲು ಊಟ ಮಾಡು. ತಿಂತೀನಿ. ಇಲ್ಲಿ ನೋಡು. ನಡಿಯೋ. ಇಷ್ಟ ದಿನ ಅವ್ರನ್ನ ಯಾಕೆ ಉಳಿಸ್ಕೊಂಡಿದ್ದೀರಾ? ಏನಾಗ್ಬೇಕು ಅವರಿಂದ? ನನ್ನ ಮಗಳನ್ನ ಈ ಶಾಂತಾದೇವಿ ಮಗಳು ಅಂತ ಹೇಳಿ ದಶರಥ ರಾಮನ್ ಮನೆ ಸೊಸೆ ಮಾಡ್ಬೇಕು ಅನ್ನೋದೇ ನನ್ನ ಪ್ಲಾನ್. ಶ್ರವಂತಿ ನಿಮ್ಮ ಮಗಳು ಅಂತ ಗೊತ್ತಾಯ್ತಲ್ಲ ಮೇಡಮ್. ಈ ಕತೆನ ಬದಲಾಯಿಸೋದು ಎಷ್ಟೊತ್ತು ಮಹಾ? ಈಗ ನನಗ್ ಬೇಕಾಗಿರೋದು ಈ ಶಾಂತಾದೇವಿ ನನ್ನ ಮಗಳನ್ನ ಅವಳ ಮಗಳು ಅಂತ ನಂಬೋದು. ಶಾಂತಾದೇವಿ ನಂಬಿದ ತಕ್ಷಣ
ಅವರಿಬ್ಬರನ್ನು ಸೇರಿಸಿ ಹೊಸದಾಗಿ ನಾಟಕ ಆಡ್ತೀನಿ. ಅದು ನಿಜ ಅಂತ ದಶರಥ ರಾಮನ್ ಗೊತ್ತು. ಆದ್ರೆ ಏನು ಮಾಡಕ್ಕಾಗಲ್ಲ. ಇವತ್ತಿಂದ ನಾನು ಹೇಗ್ ಆಟ ಆಡ್ತೀನಿ ಅಂತ ನೋಡು. ಆ ಶಾಂತಾದೇವಿ ನಂಬ್ತಾರ ಮೇಡಮ್? ನಂಬ್ತಾಳೆ. ಮಗಳಿಗೋಸ್ಕರ ಅವಳು ಕಾದು ಕಾದು ಮುಖ ಎಲ್ಲ ಬಾಡ್ ಹೋಗಿದೆ. ದಾರಿಲ್ ಹೋಗೋ ದಾಸಮ್ಮ ಅಮ್ಮ ಅಂತ ಕೂಗಿದ್ರು ನಂಬಿಡ್ತಾಳೆ. ಅಂದ್ರೆ ಇವರಲ್ಲಿ ಕೂಡ ಹಾಕಿರೋದು ವೈದೇಹಿಯವ್ರ ತಾಯಿನಾ? ಇವರೆಲ್ಲ ಸೇರ್ಕೊಂಡು ಏನೋ ಮಾಡ್ತಿದ್ದಾರೆ. ಇದೆಲ್ಲದಕ್ಕಿಂತ ಮೊದಲು ನನ್ ಮಗಳು ನನ್ನ ಹತ್ರ ಬರ್ಬೇಕು. ದಶರಥ ರಾಮ ಎಲ್ಲಿ ಬಚ್ಚಿಟ್ಟಿದ್ದಾನೆ ಅಂತ ತಿಳ್ಕೊಳ್ಳಿ. ಆ ಕೆಲಸದಲ್ಲೇ ಇದ್ದೀನಿ ಮೇಡಮ್, ತಿಳ್ಕೊತೀನಿ. ಮಾಡ್ತೀನಿ ಇರಿ ನಿಮಗೆ. ಜಾನಕಿಯಲ್ಲಿ ಮನೇಲಿ ಎಲ್ಲಿ ಹುಡುಕಿದ್ರು ಸಿಗ್ಲಿಲ್ವಲ್ಲ. ದೇವಾಂಶ್ ಜೊತೆ ಬಲವಂತವಾಗಿ ಮದ್ವೆ ಆಗುವಂದಿದ್ದಕ್ಕೆ ಪಾಪ ಎಷ್ಟು ಬೇಜಾರು ಮಾಡ್ಕೊಂಡ್ಲೋ ಏನೋ. ಅವಳನ್ನ ಸಮಾಧಾನ ಮಾಡಂಗೆ ಮಾಡಿ ಬುಟ್ಟಿಗೆ ಹಾಕೋಬೇಕು. ಒಬ್ರನ್ನ ಯಾಮಾರ್ಸೋದಕ್ಕೆ ಡ್ರಾಮಾ ಮಾಡೋದಕ್ಕಿನ್ನ ದೊಡ್ಡ ಆಯುಧ ಯಾವುದಿದೆ? ಎಲ್ಲಿದ್ಯಾ ಜಾನಕಿ? ಎಲ್ಲಿದ್ಯಾ? ಹೊರಗೇನಾದ್ರೂ ಇದ್ದಾಳ? ನೋಡೋಣ. ಇಲ್ಲೇ ಇದ್ದಾಳೆ. ಜಾನಕಿ, ಇಲ್ಲೇ ಇದೆಯಾ? ನಿನ್ನ ನಾನು ಮನೆಯೆಲ್ಲ ಹುಡುಕ್ದೆ. ಯಾಕೆ? ಪಾಪ ದೊಡ್ಡಮ್ಮ ಹೇಳಿದ ಮಾತು ನಿನಗೆ ತುಂಬಾ ಬೇಜಾರು ಮಾಡಿದ್ದೆ ಅಲ್ವಾ? ನೀನ್ ಕರೆಕ್ಟಾಗೇ ಹೇಳಿದೆ ಜಾನಕಿ. ದೇವಾಂಶ್ ವೈದೇಹಿನ ಜೊತೆಗಿರ್ಬೇಕು. ನಿನ್ ಜೊತೆ ಮದುವೆ ಮಾಡೋದು ತಪ್ಪು. ಆದ್ರೂ ಅದು ಹೇಗೆ ಅವ್ರು ಇಷ್ಟ ಇಲ್ಲದೆ ಇದ್ರು ಬಲವಂತವಾಗಿ ಮದುವೆ ಮಾಡ್ಸಕ್ ನೋಡ್ತಾರೆ? ತಪ್ಪು ಮಾತ್ರ ಅಲ್ಲ, ಅದು ಪಾಪ. ಹೋಗ್ಲಿ ಬಿಡಿ, ಆಗೋಯ್ತಲ್ಲ, ಪರವಾಗಿಲ್ಲ. ಏನ್ರಿ ಬಿಡೋದು? ಈ ವಿಷಯನ ದೊಡ್ಡಮ್ಮ ಅಷ್ಟು ಈಸಿಯಾಗಿ ಬಿಡಲ್ಲ. ಹೇಗಾದ್ರೂ ಈ ಮದುವೆ ಮಾಡೋದಕ್ಕೆ ನೋಡ್ತಾರೆ. ಆದ್ರೆ ದೊಡ್ಡಮ್ಮ ಮತ್ತೆ ಮದುವೆ ವಿಷಯನ ಪ್ರಸ್ತಾಪ ಮಾಡಬಾರ್ದು ಅಂತಂದ್ರೆ ನನ್ನ ಹತ್ರ ಒಂದು ಒಳ್ಳೆ ಪ್ಲಾನ್ ಇದೆ, ಹೇಳ? ಏನು? ದೀಕ್ಷೆಯಲ್ಲಿದ್ದು ಈ ಥರ ಮಾತಾಡ್ತಾ ಇದ್ದಾನೆ ಅಂತ ಅನ್ಕೋಬೇಡಿ. ಆದರೆ ಒಳ್ಳೆ ಕೆಲಸ ಮಾಡ್ತಿರೋದ್ರಿಂದ ಯಾವ ದೀಕ್ಷೆಯಲ್ಲಿದ್ರೂ ಮಾಡ್ಬೋದು, ತಪ್ಪಿಲ್ಲ. ವಿಷಯ ಏನು ಅಂತ ಬೇಗ ಹೇಳಿ. ಏನೂ ಇಲ್ಲ. ನಾನಂದ್ರೆ ನಿನಗಿಷ್ಟ, ಅದಕ್ಕೆ ದೇವಾಂಶನ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಡು. ಆಮೇಲೆ ನಾವೇ ಮದುವೆ ಆಗೋಣ. ಆಗ ನಿಂಗೆ ದೊಡ್ಡಮ್ಮನ ಕಾಟ ದೇವಾಂಶ್ ಕಾಟ ಎರಡೂ ತಪ್ಪುತ್ತೆ. ಏನಂತ್ಯಾ? ಯಾಕೆ ನೀನ್ ನಂಗೆ ಹೊಡೆದೆ? ನೀನ್ ಈ ಸನ್ಯಾಸಿ ಅವತಾರದಲ್ಲಿರೋ ಕಾರಣಕ್ಕೆ ಕಪ್ಪಾಳಕ್ಕೆ ಹೊಡೆದು ಸುಮ್ಮನೆ ಆಗಿದ್ದೀನಿ. ಇಲ್ಲ ಅಂದಿದ್ರೆ ಸಾಯಿಸ್ಬಿಡ್ತಾ ಇದ್ದೆ. ಇದೇನು? ನಾನು ಬುಟ್ಟಿಗೆ ಬೀಳ್ತಾಳೆ ಅನ್ಕೊಂಡ್ರೆ ಕೆನ್ನೆಗೆ ಹೊಡೆದು ಹೊಟ್ಟೋದ್ಲು. ನೀನ್ ಯಾವಾಗ ಬಂದೆ? ನೀನು ಅವಳ ಹತ್ರ ಒದೆ ತಿಂದಿಲ್ಲ. ನೀನ್ ಕೂಡ ಹೊಡೆದಿಯಲ್ಲ, ಯಾಕೆ? ಹೊಡಿಯೋದಲ್ಲ, ಸಾಯಿಸ್ಬೇಕಿತ್ತು. ಈ ಜಾನಕಿನ ದೇವಾಂಶ್ ಮದ್ವೆ ಆದ್ರೆ ದೇವಾಂಶ್ ಎಲ್ಲ ಅಧಿಕಾರನೂ ಕಳ್ಕೋತಾನೆ, ನಿನಗ ಅಧಿಕಾರ ಸಿಗುತ್ತೆ ಅಂತ ಹೇಳಿದ್ರೆ ಇವಳು ಸೋದರ ಸೊಸೆ ಆಗಿರೋದ್ರಿಂದ ಮದ್ವೆ ಆದ್ರೆ ಅರ್ಧ ಆಸ್ತಿ ಸಿಗುತ್ತೆ ಅಂತ ಆಸೆ ಪಡ್ತಿದ್ಯಾ ನೀನು? ಇನ್ಮೇಲೆ ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನೀನ್ ಬದುಕು, ನೀನ್ ಬದುಕು. ಊರ್ಮಿಳ, ಊರ್ಮಿಳ, ಏನಿದು? ಅವಳು ಹೋದ್ಲು, ಈಗ ನೋಡಿದ್ರೆ ಇವಳು ಹೋದ್ಲು. ಊರ್ಮಿಳ, ಊರ್ಮಿಳ, ನಿಂತ್ಕೋ ಊರ್ಮಿಳ. ಊರ್ಮಿಳ,
ಏನತ್ತೆ ತುಂಬಾ ಟೆನ್ಷನ್ ಅಲ್ಲಿದ್ದೀರಾ ಅನ್ಸುತ್ತೆ. ಟೆನ್ಷನ್ ಮಾಡ್ಕೊಳ್ದೆ ಇನ್ನೇನ್ ಮಾಡ್ಲಿ ಹೇಳು. ನನ್ನ ಆಸೆ ನೆರವೇರೋ ಥರ ಕಾಣ್ತಿಲ್ಲ. ಶ್ರವಂತಿ ಜೊತೆ ಮದ್ವೆ ಮಾಡ್ಸೋಣ ಅಂದಾಗ ದೇವಾಂಶ್ ಬೇಡ ಅಂದ. ಅದ್ ನಡಿದೇದಿದ್ದೆ ಒಳ್ಳೇದಾಯ್ತು ಅನ್ಕೋ. ಈಗೆಲ್ಲದಕ್ಕೂ ದೇವಾಂಶ್ ಓಕೆ ಅನ್ನೋವಾಗ ಜಾನಕಿ ಬೇಡ ಅಂತಿದ್ದಾಳೆ. ದೇವಾಂಶ್ ಬೇಡ ಅಂದ್ರೆ ಒಪ್ಸೋದು ಕಷ್ಟ ಆಗ್ತಿತ್ತೇನೋ, ಆದ್ರೆ ಜಾನಕಿನ ಒಪ್ಸೋದು ಕಷ್ಟ ಅಲ್ಲ ಅತ್ತೆ. ಈಗ ಅದೇ ಜಾಸ್ತಿ ಕಷ್ಟ ಅನ್ನಿಸ್ತಿದೆ. ನೋಡುದಿಲ್ಲ ಊಟ ಮಾಡೋದನ್ ಬಿಟ್ಟು ಹೇಗ್ ಹೋದ್ಲು ಅಂತ. ಆದ್ರೂ ಯಾಕವಳು ದೇವಾಂಶ್ ವೈದೇಹಿ ಜೊತೆನೇ ಇರ್ಬೇಕು ಅಂತ ಹೇಳ್ತಿದ್ದಾಳೆ? ಇದೊಂದ್ ವಿಷಯ ಅರ್ಥನೇ ಆಗ್ತಿಲ್ಲ ಅತ್ತೆ. ಹೋಗ್ಲಿ, ದೇವಾಂಶ್ ಅಂದ್ರೆ ಇಷ್ಟ ಇಲ್ಲ ಅಂತ ಅನ್ಕೊಳ್ಳೋಣ ಅಂದ್ರೆ ತುಂಬಾ ಇಷ್ಟ. ಚಿಕ್ಕ ವಯಸ್ಸಲ್ಲಿ ಅವ್ನು ಕಟ್ಟಿರೋ ತಾಳಿನ ಭದ್ರವಾಗಿಟ್ಕೊಂಡಿದ್ದಾಳೆ. ಅವನಿಗೆ ಆಪತ್ತು ಬಂದ್ರೆ ಪ್ರಾಣನೂ ಲೆಕ್ಕಿಸ್ದೆ ಪೂಜೆ ಮಾಡಿದ್ಲು. ತಾನಷ್ಟು ಪ್ರೀತಿಸೋಂಥ ಹುಡುಗನ್ ಜೊತೆ ಜೀವನ ಮಾಡುವಂತ ಅವಕಾಶ ಸಿಗೋವಾಗ ಯಾರಾದ್ರೂ ಬೇಡ ಅಂತಾರ? ಆದ್ರೆ ಇವಳು ಬೇಡ ಅಂತಿದ್ದಾಳೆ. ಯಾಕೆ ಅಂತ ಮಾತ್ರ ನನ್ಗೆ ಅರ್ಥ ಆಗ್ತಿಲ್ಲ. ನನಗರ್ಥ ಆಯ್ತು ಅತ್ತೆ. ಏನು? ಪ್ರೀತಿನೇ ಅತ್ತೆ. ಆ ಪ್ರೀತಿನೇ ಕಾರಣ. ಜಾನಕಿಗೆ ದೇವಾಂಶ್ ಅಂದ್ರೆ ಎಷ್ಟು ಇಷ್ಟ ಅಂದ್ರೆ ದೇವಾಂಶ್ ವೈದೇಹಿನ ಒಂದ್ ಮಾಡಕ್ಕೋಸ್ಕರ ಅವಳ ಪ್ರೀತಿನೇ ತ್ಯಾಗ ಮಾಡ್ತಿದ್ದಾಳೆ. ಚೆನ್ನಾಗಿ ಹೇಳ್ದೆ. ಬಿಟ್ಟು ಹೋಗಿರೋ ಆ ವೈದೇಹಿಗೋಸ್ಕರ ತ್ಯಾಗ ಅಂತೆ. ಆ ವಿಷಯನ ಅರ್ಥ ಮಾಡ್ಕೊಂಡಿರೋದಕ್ಕೆ ದೇವಾಂಶ್ ಕೂಡ ಈಗ ವೈದೇಹಿನ ಬಿಟ್ಟು ಜಾನಕಿನ ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ತಿರೋದು. ಈ ದಡ್ಡಿಗೆ ಯಾಕೆ ಆ ವಿಷಯ ಅರ್ಥ ಆಗ್ತಾ ಇಲ್ಲ? ಹೇಗಾದ್ರೂ ಮಾಡಿ ಜಾನಕಿನ ಒಪ್ಪಿಸ್ಬೇಕು ಊರ್ಮಿಳಾ. ನನ್ನ ಹತ್ರ ಒಂದು ಐಡಿಯಾ ಇದೆ ಅತ್ತೆ. ಅದೇನು ಅಂತ ಹೇಳು. ಇಷ್ಟು ಮಾಡಿದ್ರೆ ಖಂಡಿತ ಒಪ್ಕೋತಾಳವಳು. ಹಾಗಾದ್ರೆ ನಾಳೆ ಬೆಳಗ್ಗೆನೇ ಈ ಕೆಲಸ ಮಾಡೋಣ. ಅದು ಹೇಗೆ ಒಪ್ಕೊಳ್ಳಲ್ಲ ನಾನು ನೋಡ್ತೀನಿ. ಕೊಟ್ಟಿದ್ ಸಾಕಾಗ್ಲಿಲ್ವಾ? ಇನ್ನೊಂದ್ ಕೊಡ್ಲಾ? ಹೊಡೆಯುವಂತೆ. ನಿನಗೆ ಅಭ್ಯಾಸನೇ ಅಲ್ವಾ? ಮೊದಲು ನಾನು ಕೇಳಿದ್ದಕ್ಕೆ ಉತ್ತರ ಕೊಡು. ಜಾನಕಿ ಮತ್ತೆ ದೇವಾಂಶ್ ಮದುವೆ ಆದ್ರೆ ನನಗೆ ರಾಜ್ಯಾಧಿಪತಿ ಪದವಿ ಸಿಗುತ್ತೆ ಅಂದೆ. ಜಾನಕಿ ಎಷ್ಟಕ್ಕೂ ಮದುವೆಗೆ ಒಪ್ಕೋತಿಲ್ಲ. ಇವಾಗೇನ್ ಮಾಡ್ತೀಯಾ? ಹೇಗ್ ಹೇಳಿ ನಿನಗೆ? ಕರೆಕ್ಟಾಗಿ ಅಡ್ಗೆ ಮಾಡೋ ಟೈಮ್ಗೆ ಮಧ್ಯ ಬಂದು ಅದರ ರುಚಿನೇ ನೋಡ್ದೆ ಏನ್ ಅಡ್ಗೆ ಮಾಡಿದ್ಯಾ ನಿನ್ ತಲೆ ಅಂತಂದ್ರೆ ಹೇಗನ್ಸುತ್ತೆ? ಉರಿಯುತ್ತೆ ಅಲ್ವಾ? ನೀನ್ ಕೇಳಿದ್ದಕ್ಕೆ ನನಗೂ ಹಾಗೆ ಉರಿಯುತ್ತೆ. ಪ್ಲಾನ್ ಮಾಡಿದೀವಿ, ವರ್ಕೌಟ್ ಆಗುತ್ತೆ. ಅಲ್ಲಿವರೆಗೂ ಇನ್ನೂ ಪ್ಲಾನ್ ಮಾಡ್ತಿದ್ದಾಳೆ ಅಂತಂದ್ರೆ ಏನೇ ನಡೆದ್ರು ನನ್ನ ಮೇಲೆ ಕ್ರೇಜ್ ಕಮ್ಮಿ ಆಗಿಲ್ಲ. ಅಷ್ಟು ಸಾಕ್ಬಿಡು. ಇನ್ನೂ ಬರ್ಲಿಲ್ವಲ್ಲ? ಟೈಮು ಪ್ಲೇಸು ಕರೆಕ್ಟಾಗಿ ಹೇಳಿದ್ದೀರಾ? ಹೇಳಿದ್ದೀನಿ ಮೇಡಮ್. ಅಯ್ಯೋ, ಅಲ್ಲಿ ನೋಡಿ, ಅಕ್ಕ ಬರ್ತಿದ್ದಾಳೆ. ಮೇಡಮ್ ಬರ್ತಿದ್ದಾರೆ. ಆ ವಿಷಯನೂ ಕೇಳಿ ಮೇಡಮ್. ಕೇಳ್ತೀನಿ, ಬರ್ಲಿ. ಏನ್ ಮೇಡಮ್ ಅರ್ಜೆಂಟಾಗಿ ಬಾ ಅಂದ್ರಿ? ಅಕ್ಕ, ಮಾಧುರಿ, ಮಾಧುರಿ ಮೇಡಮ್, ಇವಳನ್ನ ಕರ್ಕೊಂಡ್ ಬಂದಿದ್ದೀರಾ ಅಂದ್ರೆ ಬಿಟ್ಬಿಡ್ತೀರಾ ಅಲ್ವಾ? ಥ್ಯಾಂಕ್ಸ್ ಮೇಡಮ್, ನೀವು ತುಂಬಾ ಒಳ್ಳೆಯವರು, ನನಗೆ ಗೊತ್ತು. ಬಾ ಹೋಗೋಣ. ಏಯ್ ನಿಂತ್ಕೋ, ಮೊದಲು ಈ ವಿಷಯ ಹೇಳು.
ಮೊನ್ನೆ ಯಾರನ್ನೋ ಕರ್ಕೊಂಡ್ ಬಂದು ನಮ್ ಹುಡುಗರ್ನ ಹೊಡ್ಸ್ತಿಯಂತೆ ನಾಟಕ ಮಾಡ್ತಿದ್ಯಾ? ಇಲ್ಲ ಮೇಡಮ್, ಇವನೇ ನನ್ನ ಫ್ರೆಂಡ್ಗೆ ಚಾಕುಲ್ ಚುಚ್ಬಿಟ್ಟ. ನಾ ಅವರಿಂದ ತಪ್ಪಿಸ್ಕೊಳಕ್ ಆ ಥರ ಮಾಡಿದೆ ಮೇಡಮ್. ಸಾಕ್, ಸುಮ್ನೆ ಇರೋ. ನೋಡು, ಮತ್ತೆ ಅವ್ರೇನಾದ್ರೂ ನಮ್ ಮ್ಯಾಟ್ರಲ್ಲಿ ಇನ್ವಾಲ್ವ್ ಆದ್ರೆ ಸಾಯಿಸ್ಬಿಡ್ತೀನಿ. ನಿನ್ನಲ್ಲ, ಅವನ್ನ. ಅರ್ಥ ಆಯ್ತಾ? ಸರಿ, ಪಾಯಿಂಟಿಗೆ ಬರ್ತೀನಿ. ನಿನ್ಗೆ ವೈದೇಹಿ ಗೊತ್ತಂತಲ್ಲ? ವೈದೇಹಿ? ಯಾವ ವೈದೇಹಿ? ಏಯ್, ನಾಟಕ ಮಾಡಬೇಡ. ನಿನ್ ತಂಗಿ ನನ್ಗೆಲ್ಲ ಹೇಳಿದಾಳೆ. ಇವಳು ವೈದೇಹಿ ಬಗ್ಗೆ ಯಾಕೆ ಹೇಳಿದ್ಲು? ಅದೇ ಅಕ್ಕ, ನೀನ್ ಯಾವ್ದೋ ವೈದೇಹಿ ಬಗ್ಗೆ ನಿನ್ ಫ್ರೆಂಡ್ ಜೊತೆ ಮಾತಾಡ್ತಿರ್ತೀಯಲ್ವಾ, ಆ ವೈದೇಹಿ ಬಗ್ಗೆನೇ ಹೇಳ್ದೆ. ಎಲ್ಲಿದ್ದಾಳೆ ಅಂತ ಕೇಳಿದಕ್ಕೆ ನಂಗೆ ಗೊತ್ತಿಲ್ಲ ಅಂದೆ. ನಂಗೆ ಅವಳು ಗೊತ್ತಿಲ್ಲ ಅಲ್ವಾ? ಹಬ್ಬ, ಜಾನಕಿನೇ ವೈದೇಹಿ ಅಂತ ಹೇಳಲಿಲ್ಲ. ನನ್ನ ನೋಡೋದಕ್ಕೋಸ್ಕರ ಮಾಧುರಿ ವೈದೇಹಿ ಹೆಸರು ಹೇಳಿ ಈ ಪ್ಲಾನ್ ಮಾಡಿದಾಳೆ ಅನ್ಸುತ್ತೆ. ಇವಾಗ ಅರ್ಥ ಆಯ್ತಾ ಯಾವ ವೈದೇಹಿ ಅಂತ? ಆ ವೈದೇಹಿನ ನೀನ್ ನನಗೆ ಒಪ್ಪಿಸ್ಬೇಕು. ವೈದೇಹಿ ಹೆಸರಲ್ಲಿ ನನ್ಗೆ 2-3 ಜನ ಫ್ರೆಂಡ್ಸ್ ಇದ್ದಾರೆ. ನೀವು ಯಾವ ವೈದೇಹಿ ಬಗ್ಗೆ ಕೇಳ್ತಿದ್ದೀರಾ? ನಿನ್ಗೆ ದಶರಥ ರಾಮ ಗೊತ್ತಿದ್ದಾನೆ ಅಂದ್ಮೇಲೆ ಅವನ್ ಸೊಸೆ ವೈದೇಹಿ ಬಗ್ಗೆ ಗೊತ್ತಿರಲ್ವಾ? ಇವಾಗ ಅವಳು ಎಲ್ಲಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ನಿನಗ್ ಮಾತ್ರ ಗೊತ್ತು ಅನ್ನೋದು ಗೊತ್ತು. ವೈದೇಹಿನ ಕರ್ಕೊಂಡ್ ಬಾ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಮೇಡಮ್. ಏಯ್, ನೀನು ನಾಟಕ ಮಾಡಬೇಡ. ನಿನಗ್ ನಿನ್ ತಂಗಿ ಬೇಕು ಅಂದ್ರೆ ವೈದೇಹಿನ ನನಗೊಪ್ಪಿಸ್ಬೇಕು. ಅರ್ಥ ಆಯ್ತಾ ನಿನ್ಗೆ? ಮೇಡಮ್, ಅಲ್ಲಿ ನೋಡಿ, ಅವನೇ ನಾನು ಹೊಡೆದಿದ್ದು ಮೇಡಮ್. ಏನೇ ಒಬ್ಳೆ ಬಾ ಅಂತ ಹೇಳಿದ್ರೆ ರೌಡಿನ್ ಕರ್ಕೊಂಡ್ ಬಂದಿದ್ಯಾ? ಇಲ್ಲ ಮೇಡಮ್, ನನ್ಗೆ ಗೊತ್ತಿಲ್ಲ. ಅವ್ರೇನೋ ಕ್ಯಾಶುಯಲ್ ಆಗಿ ಬರ್ತಿದ್ದಾರೆ ಅನ್ಸುತ್ತೆ. ಈ ವಿಷಯ ಎಲ್ಲ ಅವನ್ಗೇನಾದ್ರೂ ಗೊತ್ತಾದ್ರೆ ನಿನ್ ತಂಗಿ ನಿನಗ್ ಸಿಗೋದಿಲ್ಲ. ಹಾಗೆ ವೈದೇಹಿನ್ ಕರ್ಕೊಂಡ್ ಬಂದು ನಿನ್ ತಂಗಿ ನೀನ್ ಕರ್ಕೊಂಡ್ ಹೋಗು. ಏಯ್, ಗಾಡಿ ತೆಗಿಯೋ. ಮಾಧುರಿ, ಅಕ್ಕ, ಮಾಧುರಿ, ಅಕ್ಕ, 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 ಅಕ್ಕ. ಯಾರೋ ನಿಮ್ ತಂಗಿನ ಬಲವಂತವಾಗಿ ಕರ್ಕೊಂಡು ಹೋಗ್ತಾ ಇದಾರೆ? ಛೆ, ಅಂಥದ್ದೇನೂ ಇಲ್ಲ. ಅವರು ನಮ್ ಚಿಕ್ಕಮ್ಮ ನನ್ನ ತಂಗಿನ ಹಬ್ಬಕ್ಕೆ ಮನೆ ಕರ್ಕೊಂಡು ಹೋಗ್ತಿದ್ದಾರೆ. ಮತ್ತೆ ಅಕ್ಕ ಅಂತ ಯಾಕೆ ಕಳ್ತಾ ಇದ್ಲು? ಅದು ನಾನಂದ್ರೆ ನನ್ನ ತಂಗಿಗೆ ಪ್ರೀತಿ ಜಾಸ್ತಿ. ನನ್ನ ಬಿಟ್ಟು ಯಾವತ್ತೂ ಇರಲ್ಲ, ಅದಕ್ಕೆ ಅಳ್ತಾ ಇದ್ಲು. ಆದ್ರೆ ನಾವು ಮತ್ತೆ ಅನ್ಕೊಳ್ದೆ ಮತ್ತೆ ಹೇಗ್ ಮೀಟ್ ಮಾಡಿದ್ವಿ ಗೊತ್ತಾ? ಇದಕ್ಕೇನು ಹೇಳ್ತೀರಾ? ಈಗ ಏನೂ ಮಾತಾಡೋ ಪರಿಸ್ಥಿತಿಲಿಲ್ಲ. ಎಲ್ಲಾದ್ರೂ ಹೋಗಿ ಕಾಫಿ ಕುಡಿತಾ ಮಾತಾಡೋಣ. ಕಾಫಿನಾ? ಹತ್ತಿ ಬೇಗ. ಇನ್ನೂ ಇವ್ರು ಬರ್ಲಿಲ್ವಲ್ಲ? ಅಲ್ಲಿ ನೋಡಲಿ, ಬಂದೇ ಬಿಟ್ರು. ನಮಸ್ತೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಪ್ರಯಾಣ ಎಲ್ಲ ಚೆನ್ನಾಗಾಯ್ತಾ? ಈ ತರ ಇದಾರಲ್ಲ ಇವರು, ನಿಮ್ಗೆ ನಿಜವಾಗ್ಲೂ ಇಷ್ಟ ಆದ್ರೆ? ಒಂದ್ ನಿಮಿಷ, ಹುಡುಗಿ ಬರ್ತಾಳೆ. ಅಮ್ಮ ಜಾನಕಿ, ಜಾನಕಿ.